ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ಪಾಠ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎಂಬ ಪಾಠದ ಮುಂದುವರಿದ ಭಾಗವನ್ನು ನಾವು ನೋಡೋಣ. ಏನು ಅಭ್ಯಾಸ 3.2ರ ಮುಖ್ಯ ಪ್ರಶ್ನೆ 1ರಲ್ಲಿ 6 ಪ್ರಶ್ನೆಗಳನ್ನು ನಾವೇನು ಮಾಡಿದ್ವಿ, ಬಿಡಿಸಿದ್ವಿ. ಈಗ 2ನೇ ಪ್ರಶ್ನೆಯನ್ನು ನಾವು ಈ ವಿಡಿಯೋದಲ್ಲಿ ಇವತ್ತು ಸಾಲ್ವ್ ಮಾಡೋಣ. ಏನಂತ ಕೇಳಿದಾರೆ ಅವರು, 2x + 3y = 11 ಮತ್ತು 2x - 4y = -24 ಅನ್ನು ಬಿಡಿಸಿರಿ ಮತ್ತು ಇದರಿಂದ y = mx + 3 ರಲ್ಲಿ m ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಇಲ್ಲಿ ನೋಡಿ, ಮೊದಲನೇದಾಗಿ ನಮ್ಗೆ ಎಷ್ಟು ಸಮೀಕರಣ ಕೊಟ್ಟಿದ್ದಾರೆ ಅವರು? 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಯಾವುದು? 2x + 3y = 11 ಒಂದು. ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ? 2x - 4y = -24 ಅನ್ನುವಂಥ ಸಮೀಕರಣವನ್ನು ಕೊಟ್ಟಿದ್ದಾರೆ. ಇದನ್ನ ನಾನು 1ನೇ ಸಮೀಕರಣ ಅಂತ ತಗೋತೀನಿ, ಇದನ್ನ ಸಮೀಕರಣ 2 ಅಂತ ತಗೋತೀನಿ. ಈಗ ಏನ್ ಮಾಡೋಣ ಅಂತಂದ್ರೆ, ಸಮೀಕರಣ 1ರಿಂದ ಈಗೇನು ಸಮೀಕರಣ 1ರಿಂದ ಅಂದ್ರೆ ಮೊದಲ ಸಮೀಕರಣ 1ಅನ್ನ ಬರ್ಕೊಳ್ಳೋಣ. ಸಮೀಕರಣ 1 ಏನಿದೆ? 2x + 3y = 11 ಅಂತ ಇದೆ. ಈಗ ನೋಡಿ, ಇದರಿಂದ ನಾವು x ನ ಬೆಲೆಯನ್ನ ತೆಗೆದುಕೊಳ್ಳೋಣ. 2x = 11 + 3y ಈ ಕಡೆ ಬಂದ್ರೆ ಏನಾಗುತ್ತೆ? -3y ಆಗುತ್ತೆ. x = 11 - 3y ಇಂಟು 2 ಈ ಕಡೆ ಬಂದ್ರೆ ಏನಾಗುತ್ತೆ? /2 ಆಗುತ್ತೆ. ಈಗ x ನ ಬೆಲೆ ಸಿಕ್ತು ನಮಗೆ. ಇದನ್ನ ಏನಂತ ತಗೋತೀನಿ ನಾನು? ಸಮೀಕರಣ 3 ಅಂತ ತಗೋತೀನಿ. ಈ x ನ ಬೆಲೆಯನ್ನು ನಾವು ಎಲ್ಲಿ ಆದೇಶ ಮಾಡಬೇಕು? ಸಮೀಕರಣ 2ರಲ್ಲಿ ನಾವೇನು ಮಾಡೋಣ? ಈಗ ಆದೇಶ ಮಾಡೋಣ. x ನ ಬೆಲೆಯನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನಿದೆ ಅದನ್ನ ಮೊದಲು ಬರ್ಕೋಬೇಕು. 2x - 4y = -24 ಅನ್ನೋದೇನು? ಸಮೀಕರಣ 2 ಇದೆ. ಈ ಸಮೀಕರಣ 2ರಲ್ಲಿ ಏನ್ ಮಾಡ್ಬೇಕು? ನಾವು ಈ x ನ ಬೆಲೆಯನ್ನ ನಾವು ಹಾಕಬೇಕು. x ಏನಿದೆ ನಮಗೆ? 11 - 3y / 2 ಅಂತ ಇದೆ. -4y = -24 ಅಂತಿದೆ. 2 ಕ್ಯಾನ್ಸಲ್ ಆಯಿತು. 2 ಏನು ಉಳಿತು? 11 - 3y - 4y = -24 ಅಂತ ಉಳಿತು. 11 - 3y - 4y ಅಂದ್ರೆ ಎಷ್ಟು ಬರುತ್ತೆ? -7y = -24. ಈಗ ನೋಡಿ, -7y = -24 ಪ್ಲಸ್ 11 ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ? -11 ಆಗುತ್ತೆ. ಮೈನಸ್ ಪ್ಲಸ್ ಆಗುತ್ತೆ. 24ರಲ್ಲಿ 11ನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ನಮಗೆ? 35 ಬರುತ್ತೆ. ಎಂತ 35 ಬರುತ್ತೆ? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, -35 ಬರುತ್ತೆ. ಈ ಕಡೆ 7 -7y ಉಳಿಯುತ್ತೆ. ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. y = 35 ಇಂಟು 7 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ? /7 ಆಗುತ್ತೆ. 7 1 7 5 35. y = ಎಷ್ಟು ಬಂತು ನಮಗೀಗ? 5 ಬಂತು. ನಮಗೆ x ನ ಬೆಲೆ ಗೊತ್ತಾಗಬೇಕಂದ್ರೆ ನಾವು ಏನು ಮಾಡಬೇಕು? ಈ y ಅನ್ನ ಸಮೀಕರಣ 3ರಲ್ಲಿ ಹಾಕಿದಾಗ ನಮಗೆ x ನ ಬೆಲೆ ಗೊತ್ತಾಗುತ್ತೆ. y ನ ಬೆಲೆಯನ್ನ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಫಸ್ಟ್ ಏನ್ ಮಾಡೋಣ? ಸಮೀಕರಣ 3ಅನ್ನ ಏನ್ ಮಾಡ್ಕೊಂಡ್ಬಿಡೋಣ? ನಾವು ಬರ್ಕೊಂಡ್ಬಿಡೋಣ. x = 11 - 3y / 2 ಅಂತ ಇದೆ. ಈಗ ನಾವು ಇಲ್ಲಿ ಏನು ಹಾಕಬೇಕು? y ನ ಬೆಲೆ 11 ಹಾಕಬೇಕು. 11 - 3 ಇಲ್ಲಿ 2. y ಅಂದ್ರೆ ಎಷ್ಟಿದೆ? 5 ಇದೆ. /2 ಅಂತ ಇದೆ. x = 11 - 3y /2 ಅಂತ ಬರೆದ್ವಿ. ಎಲ್ಲಿ? ಸಮೀಕರಣ 3ಅನ್ನ ಬರ್ಕೊಂಡ್ವಿ. x = 11 - 3 y ಅಂದ್ರೆ 5 /2 ಅಂತ ಇಲ್ಲಿ ಬರೆದ್ವಿ. x = 11 - 5 3 ಎಷ್ಟು? 15 /2. 5 3 15. ಇದು 11 ಇದೆ. 11 - 5 3 15 /2. x = ಎಷ್ಟು ಬಂತು? 4. 15ರಲ್ಲಿ 11ನ್ನ ಕಳೆದ್ರೆ 4. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. 2 ಇಟ್ಟು 2 1 2 2 x = ಏನು ಬಂತು? -2 ಬಂತು. ನಮ್ಗೆ ಇಲ್ಲಿ ಏನು
ಸಿಕ್ಕು, ಎಕ್ಸ್ನ ಬೆಲೆ -2 ಸಿಕ್ತು, ವಾಯ್ನ ಬೆಲೆ ಸಿಕ್ತು 5 ಸಿಕ್ತು. ಈಗ ಅವ್ರು ಏನು ಕಂಡುಹಿಡಿದಾರೆ, y = mx + 3. ಇದರಲ್ಲಿ m ನ ಬೆಲೆಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಇದನ್ನೇ ಬರ್ಕೊಳ್ಳೋಣ. y = mx + 3 ಅಂತ ನಾವು ಬರ್ಕೊಂಡೆ. ನಮಗೆ y ನ ಬೆಲೆ ಏನು ಸಿಕ್ಕಿದೆ, 5 ಅಂತ ಸಿಕ್ಕಿದೆ, 5 ಅಂತ ಬರ್ಕೋರಿ. m x ನ ಬೆಲೆ ಸಿಕ್ಕಿದೆ -2 ಸಿಕ್ಕಿದೆ, -2 + 3. -2 × m ಏನಾಗುತ್ತೆ, -2m + 3. ಈಗ ನೋಡಿ 5 + 3 ಇದ್ದಿದ್ದು ಈ ಕಡೆ ಬಂದರೆ -3 ಆಗುತ್ತೆ, = -2m. 5ರಲ್ಲಿ 3ನ ಕಳೆದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ, -2m. ಈಗ ನೋಡಿ m ನ ಬೆಲೆ ಏನಾಗುತ್ತೆ, 2 × 2 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ, /2 ಆಗುತ್ತೆ. 2 ಒಂದಲೇ 2 ಒಂದಲೇ. m ನ ಬೆಲೆ ಏನು ಬಂತು, -1 ಬಂತು. ಅವರು m ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ರು. ನಮಗೆ m ನ ಬೆಲೆ ಎಷ್ಟು ಬಂತು, -1 ಬಂತು. ಈಗ ನೋಡಿ ಇನ್ನೊಂದು ಸರ್ತಿ ಹೇಳ್ತೀನಿ. y = mx + 3. ಇದರಲ್ಲಿ m ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ರು. y ಏನು, ನಮಗೆ y ನ ಬೆಲೆ ಸಿಕ್ಕಿದೆ, 5 ಸಿಕ್ಕಿದೆ ಹಾಕ್ತೆ, m ಹಾಗೆ ಬರೀರಿ. x ನ ಬೆಲೆ ಸಿಕ್ಕಿದೆ, -2 ಸಿಕ್ಕಿದೆ, ಆಯಿತು, +3 ಬರದೆ. 5 = -2 × m -2m + 3. ಈಗ +3 ಇದ್ದಿದ್ದು ಈ ಕಡೆ 5 ಸೈಡ್ ತೊಗೊಂಡ್ರೆ ಏನಾಗುತ್ತೆ, -3 ಆಗುತ್ತೆ, -2m ಈ ಕಡೆ ಉಳಿಯುತ್ತೆ. 5ರಲ್ಲಿ 3ನ ಕಳೆದ್ರೆ 2 -2m ಉಳಿಯುತ್ತೆ. ಇದು ಈಗ × 2m ಇದು ಈ ಕಡೆ ಬಂದರೆ /2m ಆಗುತ್ತೆ, -2m ಆಗುತ್ತೆ. 2 ಒಂದಲೇ 2 ಒಂದಲೇ, ಇಲ್ಲಿ ಮೈನಸ್ ಚಿಹ್ನೆ ಇದೆ. m = -1 ಅಂತ ಹೇಳ್ಬೋದು. m ನ ಬೆಲೆ ಎಷ್ಟು, -1.